ವೀಕ್ಷಕರೇ, ಕನ್ನಡದಲ್ಲಿ ಬಿಗ್ ಬಾಸ್ ಅಂದರೆ ಸುದೀಪ್ ಅಂದರೆ ಬಿಗ್ ಬಾಸ್ ಅಂತಾನೆ ಇಮೇಜ್ ಕ್ರಿಯೇಟ್ ಆಗಿಬಿಟ್ಟಿದೆ. ಬಿಗ್ ಬಾಸ್ ಅಂದರೆ ಸಾಕು ಸುದೀಪ್ ಅಂತಾನೆ ಜನರ ಕಣ್ಣು ಮುಂದೆ ಬಂದ್ಬಿಡುತ್ತೆ. ಆ ಲೆವೆಲ್ಗೆ ಬಿಗ್ ಬಾಸ್ ಅಂದರೆ ಅದು ಸುದೀಪೇ ಅಂತೇಳಿ ಬ್ರ್ಯಾಂಡ್ ಕ್ರಿಯೇಟ್ ಆಗಿದೆ. ಹಾಗಾದರೆ ಈ ಬಾರಿಯ ಬಿಗ್ ಬಾಸ್ 12ರ ಹೋಸ್ಟಿಂಗನ್ನು ಸುದೀಪ್ ಅವ್ರು ಮಾಡದೇ ಇದ್ದಿದ್ರೆ ಯಾರು ಮಾಡ್ತಾ ಇದ್ರು? ಅಕಸ್ಮಾತ್ ಸುದೀಪ್ ಅವ್ರು ಹೋಸ್ಟಿಂಗ್ ಮಾಡದೇ ಇದ್ದಿದ್ರೆ ಬಿಗ್ ಬಾಸ್ ನಿಂತು ಬಿಡ್ತಾ ಇತ್ತಾ? ಹೀಗೊಂದು ಪ್ರಶ್ನೆನ ಪ್ರೆಸ್ ಮೀಟ್ನಲ್ಲೇ ಕೇಳಲಾಯಿತು. ಅದಕ್ಕೆ ಅವರ ಟೀಮ್ ಹಾಗೂ ಸುದೀಪ್ ಅವರು ಕೊಟ್ಟಂಥ ಉತ್ತರ ಏನು, ಅದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುನ್ನ ನೀವು ನಮ್ಮ ಈ ದುನಿಯಾ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವೀಕ್ಷಕರೇ, ಬಿಗ್ ಬಾಸನ್ನು ಅದೆಷ್ಟೋ ಜನ ಹುಚ್ಚರ ಸಂತೆ ಅಂತ ಹೇಳ್ಬೋದು, ಒಂದಷ್ಟು ಜನ ಬ್ಯಾಡ್ ಕಮೆಂಟ್ಸ್ ಮಾಡ್ಬೋದು, ಒಂದಷ್ಟು ಜನ ಡೈಲಿ ಫಾಲೋ ಮಾಡ್ಬೋದು. ಬಟ್ ಬಿಗ್ ಬಾಸ್ ಅಂತ ಬಂದಾಗ ಸುದೀಪ್ ಅವ್ರನ್ನ ನೋಡೋದಕ್ಕೆ ಅಂತಲೇ ಅದೆಷ್ಟೋ ಜನರು ಬಿಗ್ ಬಾಸ್ ಹಾಕ್ಕೊಂಡು ಕೂತಿರ್ತಾರೆ. ಹಾಗಾದರೆ ಬಿಗ್ ಬಾಸನ್ನು ಸುದೀಪ್ ಅವರು ಹೋಸ್ಟಿಂಗ್ ಮಾಡದೇ ಇದ್ದರೆ ಏನಾಗ್ತಾ ಇತ್ತು? ಬಿಗ್ ಬಾಸ್ ಸೀಸನ್ಸ್ ಶುರು ಮಾಡ್ತಾನೆ ಇರಲಿಲ್ವಾ, ಅಥವಾ ಬೇರೆ ಯಾರಾದರೂ ಕಲಾವಿದರನ್ನ ಹಾಕ್ಕೊಳ್ತಾ ಇದ್ರಾ? ಹೀಗೊಂದು ಪ್ರಶ್ನೆ ಪ್ರೆಸ್ ಮೀಟ್ನಲ್ಲಿ ಕೇಳಲಾಯಿತು. ಆ ಸಂದರ್ಭದಲ್ಲಿ ಕೊಟ್ಟಂಥ ಉತ್ತರದ ಬಗ್ಗೆ ನೋಡೋಣ ಬನ್ನಿ. ವೀಕ್ಷಕರೇ, ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ 12ರ ಹೋಸ್ಟ್ ಮಾಡೋದಕ್ಕೆ ಅಂತ ಒಪ್ಕೊಂಡಿದ್ದಾಗಿದೆ. ಮೊದಲೇನೋ ಹೋಸ್ಟ್ ಮಾಡಲ್ಲ ಅಂತ ಹೇಳಿದ್ರು, ಆದ್ರೀಗ ಮತ್ತೆ ಒಪ್ಕೊಂಡಿದ್ದಾರೆ. ಇವರನ್ನ ಅಷ್ಟೇ ಪ್ರೀತಿಯಿಂದಾನೆ ಒಪ್ಪಿಸೋ ಕೆಲಸ ಕೂಡ ಆಗಿದೆ. ಆದರೆ ಒಂದು ವೇಳೆ ಸುದೀಪ್ ಅವರು ನಾನು ಹೋಸ್ಟ್ ಮಾಡೋದೇ ಇಲ್ಲ, ನನಗೆ ಬೇಡವೇ ಬೇಡ ಅಂತ ಡಿಸೈಡ್ ಮಾಡಿದರೆ ಏನಾಗ್ತಾ ಇತ್ತು? ಬಿಗ್ ಬಾಸ್ ಕನ್ನಡ ಸ್ಟಾಪ್ ಆಗ್ತಾ ಇತ್ತಾ, ಅಥವಾ ಆ ಒಂದು ಜಾಗಕ್ಕೆ ಬೇರೆ ಯಾರಾದರೂ ಬರ್ತಾ ಇದ್ರಾ? ಈ ಒಂದು ಪ್ರಶ್ನೆ ಬಿಗ್ ಬಾಸ್ 12ರ ಪ್ರೆಸ್ ಮೀಟಲ್ಲಿಯೇ ಕೇಳಲಾಗಿದೆ. ಈ ಪ್ರಶ್ನೆಯನ್ನು ಕೇಳಿ ಸುದೀಪ್ ಅವರು ಕೂಡ ಆಶ್ಚರ್ಯಪಟ್ಟರು. ನನ್ನ ತಲೆಯಲ್ಲಿ ಈ ಒಂದು ಕ್ವೆಶ್ಚನ್ ಬರಲೇ ಇಲ್ಲ ಅಂತ ಕೂಡ ಖುಷಿನೂ ಪಟ್ಟಿದ್ದಾರೆ. ಕನ್ನಡ ಬಿಗ್ ಬಾಸನ್ನು ಸುದೀಪ್ ಇಲ್ಲದೆ ಯಾರೂ ಕೂಡ ಕಲ್ಪಿಸ್ಕೊಳ್ಳೋದಕ್ಕೂ ಆಗೋದಿಲ್ಲ ಬಿಡಿ. ಸುದೀಪ್ ಇಲ್ಲ ಅಂದರೆ ಬಿಗ್ ಬಾಸ್ ಇಲ್ಲ ಅನ್ನುವ ಹಾಗೇನೇ ಇದೆ. ಅದೆಷ್ಟೋ ಜನ ಬಿಗ್ ಬಾಸ್ ಅಂದರೆ ಅದು ಸುದೀಪ್ ಅನ್ನೋದ್ರ ಮಟ್ಟಿಗೆ ಆಗೋಗಿದೆ. ಸುದೀಪ್ ಇಲ್ಲ ಅಂದರೆ ಬಿಗ್ ಬಾಸ್ ಮಜಾ ಬರೋದಿಲ್ಲ ಅಂತಾನೂ ಕೂಡ ಅನೇಕರು ಹೇಳ್ತಾ ಇದ್ರು. ಬಹಿರಂಗವಾಗಿಯೇ ನೀವು ಬಿಗ್ ಬಾಸ್ ಹೋಸ್ಟ್ ಮಾಡಲಿಲ್ಲ ಅಂದರೆ ನಾವು ನೋಡೋದೇ ಇಲ್ಲ ಅಂತ ಕೂಡ ಹೇಳ್ತಾ ಇದ್ರು. ಸುದೀಪ್ ಪಂಚಾಯಿತಿ ನೋಡಬೇಕು ಅಂತಾನೆ ಅದೆಷ್ಟೋ ಜನ ಬಿಗ್ ಬಾಸ್ ನೋಡ್ತಾರೆ. ಬಿಗ್ ಬಾಸ್ ಅಂದರೆ ಸುದೀಪ್ ಅನ್ನುವ ಇಮೇಜ್ ಕ್ರಿಯೇಟ್ ಆಗಿದೆ. ಆದರೆ ಒಂದು ವೇಳೆ ಸುದೀಪ್ ಹೋಸ್ಟಿಂಗ್ ಮಾಡೋದೇ ಇಲ್ಲ ಅಂದಿದ್ರೆ ಕನ್ನಡ ಬಿಗ್ ಬಾಸ್ ಸ್ಟಾಪ್ ಆಗ್ತಾ ಇತ್ತಾ? ಅದಕ್ಕೆ ಉತ್ತರ ಇಲ್ಲಿದೆ ನೋಡಿ. ಬಿಗ್ ಬಾಸ್ ಸೀಸನ್ 12ರ ಪ್ರೆಸ್ ಮೀಟ್ನಲ್ಲಿ ಈ ಒಂದು ಪ್ರಶ್ನೆ ಕೇಳಲಾಯಿತು. ಒಂದು ವೇಳೆ ಸುದೀಪ್ ಅವರು ಬಿಗ್ ಬಾಸ್ ಹೋಸ್ಟ್ ಮಾಡೋದೇ ಇಲ್ಲ ಅಂತ ಹೇಳಿದರೆ ನೀವೇನಾದರೂ ಬಿಗ್ ಬಾಸ್ ಶೋ ನಡೆಸ್ತಾನೆ ಇರಲಿಲ್ವಾ ಅಂತೇಳಿ ಕೇಳಲಾಯಿತು. ಈ ಪ್ರಶ್ನೆ ನೇರವಾಗಿ ಕಲರ್ಸ್ ಕನ್ನಡ ಬಿಸ್ನೆಸ್ ಹೆಡ್ ಪ್ರಶಾಂತ್ ನಾಯ್ಕ್ ಅವರಿಗೇ ಆಗಿತ್ತು. ಆ ಒಂದು ಪ್ರಶ್ನೆಗೆ ಪ್ರಶಾಂತ್ ಅವರು ಅರೆ ಕ್ಷಣ ಸೈಲೆಂಟ್ ಆಗಿಬಿಟ್ರು, ತಬ್ಬಿಬ್ಬಾದರು. ಆಮೇಲೆ ಯೋಚನೆ ಮಾಡಿ ಈಗ ಸುದೀಪ್ ಅವರು ಒಪ್ಕೊಂಡಿದ್ದಾರಲ್ವಾ ಅಂತ ಕೂಡ ಹೇಳಿದರು. ಅಲ್ಲಿಗೆ ಈ ಮಾತು ಬರೋದೇ ಇಲ್ಲ ಅನ್ನೋ ಅರ್ಥದಲ್ಲಿ ಅವ್ರು ಹೇಳಿದರು. ಆದರೆ ಸುದೀಪ್ ಅವರು ಇಷ್ಟಕ್ಕೆ ನಿಲ್ಲಿಸ್ತಿಲ್ಲ. ಈ ಒಂದು ಪ್ರಶ್ನೆ ಅವ್ರ ಕಡೆಯಿಂದ ಬಂದ ಉತ್ತರವನ್ನು ಗಮನಿಸಿದ ಅವರು ಅಡ್ಡಿ ಇಲ್ಲ, ಒಳ್ಳೆ ಪ್ರಶ್ನೆನೇ ಅಂತ ಹೇಳಿದರು. ಸರಿಯಾದ ಉತ್ತರ ಪ್ರಶಾಂತ್ ಅವರಿಂದನೇ ಬರದೇ ಇದ್ದಾಗ ಪ್ರಶಾಂತ್ ಅವ್ರ ಪ್ರಶ್ನೆ ಅದಲ್ಲ, ಒಂದು ವೇಳೆ ನಾನು ಹೋಸ್ಟಿಂಗ್ ಮಾಡದೇ ಇದ್ದಿದ್ರೆ ಶೋ ಸ್ಟಾಪ್ ಆಗ್ತಿತ್ತಾ ಅನ್ನೋದು ಇವರ ಪ್ರಶ್ನೆ ಅಂತ ಸುದೀಪ್ ಅವರು ಕೂಡ ಒತ್ತಿ ಹೇಳಿದರು. ಇಷ್ಟು ಹೇಳಿದ ಮೇಲೂ ಕೂಡ ಇಲ್ಲಿ ಇದಕ್ಕೆ ಉತ್ತರ ಸಿಗಲೇ ಇಲ್ಲ ಬಿಡಿ. ಆದರೆ ಸುದೀಪ್ ಅವರು ಒಂದು ಮಾತು ಹೇಳಿದರು, ನನ್ನ ತಲೆಯಲ್ಲಿನೇ ಈ ಪ್ರಶ್ನೆ ಬಂದಿರಲಿಲ್ಲ, ನಿಜಕ್ಕೂ ಒಳ್ಳೆ ಪ್ರಶ್ನೆ ಅಂತ. ಕೊನೆಗೆ ಅವರೇ ಹೇಳಿದರು ಶೋ ಸ್ಟಾಪ್ ಆಗ್ತಾ ಇರಲಿಲ್ಲ, ಗೊತ್ತಾಯ್ತಲ್ವಾ ಅಂತೇಳಿ ಸುದೀಪ್ ಅವರೇ ಇದಕ್ಕೊಂದು ಕ್ಲಾರಿಟಿಯನ್ನು ಕೊಟ್ಟರು.